ನಮಸ್ಕಾರ ಪ್ರೇಕ್ಷಕರೇ, ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರ ನೀಡುವ ಸಹಕಾರ ರತ್ನ ಪ್ರಶಸ್ತಿಗೆ ಭಾಜನರಾದ ರೆಡ್ಡಿ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ KL ಪಾಟೀಲರ ಸನ್ಮಾನ ಕಾರ್ಯಕ್ರಮವನ್ನು ಧಾರವಾಡ ರೆಡ್ಡಿ ಸಹಕಾರಿ ಬ್ಯಾಂಕ್ ನಿರ್ದೇಶಕ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗದವರು ಗುರುವಾರ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಬ್ಯಾಂಕಿನ ನಿರ್ದೇಶಕರಾದ KV ಹುಲಕೋಟಿ, VB ನವಲಗುಂದ್, VD ಕಾಮರೆಡ್ಡಿ, ಶ್ರೀಮತಿ ಕೊಚ್ಚಣ್ಣವರ್ ಹಾಗೂ ಉಪಾಧ್ಯಕ್ಷರಾದ KB ನಾಯ್ಕ್ ಅವರು ಮಾತನಾಡಿ, ಶ್ರೀ KL ಪಾಟೀಲರಿಗೆ ಸಹಕಾರ ರತ್ನ ಪ್ರಶಸ್ತಿ ಸಿಕ್ಕಿರುವುದು ಅವರ ಪ್ರಾಮಾಣಿಕತೆಗೆ ಸಾಕ್ಷಿಯಾಗಿದೆ ಮತ್ತು ಪ್ರಶಸ್ತಿಯೇ ಅವರನ್ನು ಹುಡುಕಿಕೊಂಡು ಬಂದಿದೆ ಎಂದರು. ಇದೇ ಸಂದರ್ಭದಲ್ಲಿ ಅವರ 72ನೇ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವುದರೊಂದಿಗೆ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಅವರ ಸನ್ಮಾನವನ್ನು ಸ್ವೀಕರಿಸಿದ ಶ್ರೀ KL ಪಾಟೀಲರು ಮಾತನಾಡಿ, ಪ್ರಶಸ್ತಿ ಸಿಕ್ಕಿರುವುದು ನನಗಲ್ಲ, ನಮ್ಮ ಬ್ಯಾಂಕಿಗೆ ಹಾಗೂ ನಮ್ಮ ಬ್ಯಾಂಕಿನ ನಿರ್ದೇಶಕ ಮಂಡಳಿ ಹಾಗೂ ಸಿಬ್ಬಂದಿಗೆ ಸಂದ ಗೌರವ ಎಂದರು. ನನ್ನ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸಕ್ಕೆ ಎಲ್ಲರಿಗೂ ಚಿರುಋಣಿ ಎಂದರು. ಸನ್ಮಾನ ಕಾರ್ಯಕ್ರಮದಲ್ಲಿ ಶ್ರೀ ಮುರಳಿ ಓದುಗೌಡರ್, ಯೂನಿಯನ್ ಅಧ್ಯಕ್ಷರಾದ VK ಮಾಡಳ್ಳಿ, ರೆಡ್ಡಿ ಸಹಕಾರಿ ಬ್ಯಾಂಕಿನ CEO ಆದ ವೆಂಕಟರೆಡ್ಡಿ ನಾಗಾವಿ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ನಿರೂಪಣೆ ಶ್ರೀ PV ಮುದರೆಡ್ಡಿ ಮಾಡಿದರು. ವಂದನಾರ್ಪಣೆ ಶ್ರೀ ಯಳವತ್ತಿಯವರು ಮಾಡಿದರು. ಸದಸ್ಯರಿಗೂ ನಮ್ಮ ಸಿಬ್ಬಂದಿಯವರ ಪರವಾಗಿ ಧನ್ಯವಾದಗಳು. ಈಗ ಈ ಸಂದರ್ಭದಲ್ಲಿ ಒಂದೆರಡು ಮಾತು ಯಾರಾದರೂ ಸರ್ ಕೃಷಿ ಮಾತಾಡಿ ಸರ್, ಅವ್ರು ಮಾತಾಡಿ. ಒಂದು ಪದ್ಯ ಹೇಳ್ತೀನಿ. ಹುಟ್ಟುವರಾರು ಸಾಯುವರಾರು, ಹುಟ್ಟಿ ಹುಟ್ಟಿ ಸತ್ತವರು ಅನಂತ ಕೋಟಿ, ಹುಟ್ಟಿ ಸತ್ತು ಬದುಕಿದ ಸುಜನರ ಕಾಣಿರೋ ವಿಶ್ವದಾಭಿರಾಮ ಕೇಳುವೇಮ ಅನ್ನೋದು ವೇಮನರ ವಾಣಿ. ಒಂದು ನಿಯಮದ ಪ್ರಕಾರ, ಒಂದು ಅಂದಾಜಿನ ಪ್ರಕಾರ ನಾವು ಈ ಭೂಮಿ ಮೇಲೆ ಯಾವ ಜಾಗದಾಗ ಹೆಜ್ಜೆ ಇಡ್ತೇವೆ, ಅದರ ಕೆಳಗೆ ಹಂತದಲ್ಲಿ ಕೆಲವು ಜನರನ್ನು ನಾವು ನೆನೆಸ್ತೇವೆ, ಪೂಜಿಸ್ತೇವೆ, ಗೌರವಿಸ್ತೇವೆ, ಕಟ್ತೇವೆ. ನನಗೆ ಆಶ್ಚರ್ಯ ಆಗಿದ್ದೆ ಅಂದ್ರೆ ಏರ್ಪಾಡು ಸಾವಿರ ಎಂದು ಸನ್ಮಾನ ಕೊಡ್ತೇವರಲ್ಲ, ಗೌರವ ಕೊಡ್ತೇವರಲ್ಲ, ಕುರ್ಚಿ ಮೇಲೆ ಕುಂತವ್ರಲ್ಲ, ಅದು ಇವತ್ತಿಂದ ಸನ್ಮಾನ ಮಾಡುವಾಗ ಭಾರಿ ಖುಷಿ ಇದ್ರು ಅವರು. ನನಗೆ ಭಾರಿ ಆಶ್ಚರ್ಯ ಆಯ್ತು ಇವತ್ತು. ಆಶ್ಚರ್ಯ ಹಿಂದಿನ ಆಧ್ಯಾತ್ಮಿಕ ಸತ್ಯ ಹೇಳ್ತೇನೆ. ಅವರು ನನಗೆ ಸನ್ಮಾನ ಮಾಡಿದ್ರು ಅಂತ ಅವ್ರ ಒಳಗಿಲ್ಲ ಅಹಂ ಜಾಗೃತ ಆಗಿಲ್ಲ. ಆದರೆ ನಮಗೆ ನನ್ನ ಸಲಹೆಗಳು ಬಂದಾರಲ್ಲ ಅನ್ನುವ ಕಾರಣಕ್ಕೋಸ್ಕರ ಸಹಕಾರಿ ಭಾವದಿಂದ ನೀವು ಸನ್ಮಾನ ಸ್ವೀಕಾರ ಮಾಡಿದ ವಿನಃ ನಾನು ಅದು ಮಾಡಿರಬೇಕು ಅನ್ನುವ ಭಾವ ಇಲ್ಲ. ಅಂಥವರಿಂದ ಈ ದೇಶದೊಳಗೆ ಭಾಳಷ್ಟು ಅದ್ಭುತವಾಗಿರ್ತಕ್ಕಂಥ ಕೆಲಸಗಳು ನಡೆದವ. KL ಪಾಟೀಲ್ ಸಾಹೇಬರು ಶಾಂತಕನಾಗಿ ಅವ್ರು ಬಿಟ್ಟದ್ದು ಮಾತು ಹೇಳ್ತಿದ್ದ,
ನೋಡಪ್ಪ ನಿಮ್ಮಿಂದ ಅವ್ರು ಅದಾರ ಅಂತ ನಮ್ಮ ಬ್ಯಾಂಕ್ ನೋಡಪ್ಪ ಇಲ್ಲ ಭಾಳ ಕಷ್ಟಕ್ಕಿತ್ತು ನಮ್ದು ಅಂತ. ಯಾಕಂದ್ರೆ ಅವ್ರೇನು ಗೊತ್ತಿರದೇ ಇರೋರು ಯಾವ್ದ್ರ ಬಗ್ಗೆಯೂ. ಅಂದ್ರೆ ಅಷ್ಟು ರೀತಿಯ ಭಕ್ತಿಯಿಂದ ನಡ್ಕೊಂಡವರು. ರತ್ನ ಅಂದರೆ ಅದು ಸಾಮಾನ್ಯ ಕಲ್ಲಿದ್ದಿಂದ ರತ್ನ ಆಕೈತಿ. ಆದರೆ ಕೆಲವು ಕಠಿಣವಾಗಿರತಕ್ಕಂಥ ಕಲ್ಲಿದ್ದಿಗಳು ಸಾವಿರಾರು ವರ್ಷ ಭೂಮಿ ಇದ್ದು ಅದರ ರತ್ನ ಪರಿವರ್ತನೆ ಆಗೈತಿ. ಹಂಗೆ ಕೆ ಪಾಟೀಲ್ ಸಾಹೇಬರು ಎಲ್ಲವನ್ನೂ ಸಹಿಸ್ಕೊಂಡ ಆಮೇಲೆ ನಮ್ಗೊಂದು ಮಾತಾಡಿದ್ರೆ ನಮ್ಮ ಬೇಕಾದಾಗಿದ್ದ ಹಿಂಗಾಯ್ತು ನಾವು ನಮ್ಮ ಜೋಕ್ ಮಾಡವ ನೀವು ರಿಟೈರ್ ನೋಡಲಿ 3 ಮಂದಿ ಕೂಡ ಹೊಂಟಿರಿ ಅಂದ್ರೆ ಒಂದು ಹೆಣವರ ಕೊಂಡಿರ್ತೀರಿ ಇಲ್ಲ 6 ಮಂದಿ ಕೂಡ ಕೊಂಡಿರ್ತೀರಿ ಅಂತ. ಯಾಕಂದ್ರೆ 3 ಮಂದಿ ಇದ್ರೆ 4 ಪಕ್ಷದಾಗಿರ್ತಾರಂತವ್ರು. ಅಣ್ಣ ತಮ್ಮ 3 ಒಂದು ಪಕ್ಷದಾಗ, ಅಣ್ಣನಿಂದ 1 ಪಕ್ಷದಾಗಿರ್ತಾವಂತ. ಅದಷ್ಟು ನಾವು ವ್ಯಕ್ತಿಗತವಾಗಿರ್ತಕ್ಕಂಥ ಕಾಪಾಡ್ಕೊಂಡು ಬಂದವರು. ಅಂಥ ಒಂದು ಸಂಸ್ಥೆಯನ್ನು ಯಾರಿಗೇನು ಆಗಲಾರ್ದಂಗೆ ಕಾಪಾಡ್ಕೊಂಡು ಬಂದವರು. ಸರ್ಕಾರ ರತ್ನ ಆಗಿನ ಮುದುಡಿ ಸಾಹೇಬ್ ಹೇಳಿದ್ರು ಆ ರತ್ನ ಪ್ರಶಸ್ತಿಗೆ ಅವರಿಂದ ಗೌರವ ಬಂದೈತಿ. ಸತ್ಯ ಹೇಳ್ತೀನಿ, ಭಾಳಷ್ಟು ಮಂದಿ ಎಂಥವ್ರು ಕೊಟ್ಟರಪ್ಪ ಅಂತ ಅನಿಸ್ತಿರ್ತೈತಿ. ಆದರೆ ಇವತ್ತು ನಮ್ಗೆ ಆತ್ಮತೃಪ್ತಿ ಅನಿಸ್ತೈತಿ. ಅಂಥ ಒಂದು ಪ್ರಶಸ್ತಿಯನ್ನು ನಮ್ಮ ಕೆ ಪಾಟೀಲ್ ಸಾಹೇಬ್ ಕೊಡ್ಕೊಂಡಾರ. ಅವ್ರ ಆದರ್ಶ ವ್ಯಕ್ತಿ. ಅಂದ್ರೆ ಭಾಳಷ್ಟು ಹೇಳ್ತಕ್ಕಂಥದ್ದಲ್ಲ. ನಾನು ಕರೋನಾ ಟೈಮ್ನಾಗ ಏನೋ ಒಂದಿಷ್ಟು ಸೇವಾ ಮಾಡ್ತಿದ್ದೆ. ಬಡವರಿಗೇನೋ ಅನ್ನ ಹಂಚೋದು, ಊಟ ಹಂಚೋದು. ಫೇಸ್ಬುಕ್ಕಲ್ಲಿ ಒಂದು ಫೋಟೋ ಹಾಕಿದ್ದೆ. ನನಗೆ ಫೋನ್ ಮಾಡಿದ್ರು ಅವರು, ಏನು ಮಾಡೋಕತ್ತೆ ಎಲ್ಲೋ ಅಂತೀನಿ. ಸರಿಂಗ್ರಿ ಮತ್ತು ಬಡವರಿಗೆಲ್ಲ ಹಿಂಗೆ ಊಟ ಹಂಚಕತ್ತೇನೆ ಮತ್ತು ರೇಷನ್ ಹಂಚಕತ್ತೇನೆ ಬಾ ನಮಗೆ ಎಷ್ಟು ಕೊಡ್ತೇನೆ ಅಂತ ತಿಳ್ಕೊಂಡು ವಾಲಂಟಿಯರ್ಲಿ ಕರೆದು ನಾನು ಕೊಟ್ಟರು ಸೇವೆ ಮಾಡೋ ಸಿದ್ದೋಡ ಮಟ್ಟಕ್ಕೆ ಸೇವೆ ಮಾಡ್ತಾರೆ. ಇಲ್ಲಿ ಇದು ನಡೆಸೋದಂತ ಗೊತ್ತೈತೆ ನಮಗೆಲ್ಲ ಎಷ್ಟು ಕಷ್ಟ ಐತಂತೆ. ಎಚ್ ಕೆ ಪಾಟೀಲ್ ಅಂತ ಹೇಳ್ತಾರೆ, ಇಲ್ಲೊಂದೆಲ್ಲ ಬಂದಿರ್ತೈತಿ. ಅದೆಲ್ಲವನ್ನೂ ಸೇವೆ ಮಾಡ್ಕೊಂಡು ಒಂಥರ ಅದು ಜೀವನ ಯೋಗ ಧರ್ಮ ಅಂತಾರೆ. ಅದಕ್ಕೆ ಮಾತಾಡ್ಬೇಕಾದಾಗ ಭಗವದ್ಗೀತೆ ಬರೀಬೇಕಾದಾಗ ಜೀವನ ಧರ್ಮ ಯೋಗ ಅಂತ ಒಂದು ಇದನ್ನು ಬರ್ತಾರೆ ಡಿವಿಜಿ ಅವರು. ಅಂದರೆ ಜೀವನ ಧರ್ಮ ಯೋಗ, ಜೀವನವನ್ನೇ ಒಂದು ಯೋಗ ಮಾಡ್ಕೊಂಡವ್ರು. ಎಲ್ಲವನ್ನೂ ಸೇವನೆ ಮಾಡಿಕೊಂಡು ತ್ಯಾಗದಿಂದ ಎಲ್ಲರನ್ನೂ ಒಟ್ಟು ಕೂಡ್ಕೊಂಡು ಹೋಗಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಕೆ ಪಾಟೀಲ್ ಸಾಹೇಬರು. ಅದಕ್ಕೆ ಸರ್ಕಾರ ಗೌರವಿಸೋದ. ನೀವೆಲ್ಲರೂ ಅತ್ಯಂತ ಪ್ರೀತಿಯಿಂದ ಅವರಿಗೆ ಸನ್ಮಾನ ಮಾಡಿರಿ. ಆ ಸನ್ಮಾನವನ್ನು ಅವರು ಸಂತೋಷದಿಂದ ಸ್ವೀಕಾರ ಮಾಡ್ಯಾರ. ಅದು ನಿಮ್ಮ ಸಂತೋಷನೇ ನನ್ನ ಸಂತೋಷವನ್ನು ಅರ್ಥ ಮಾಡ್ಕೊಂಡವ್ರು. ನಾವು ಭಾಷೆ ನೋಡಿದವ್ರನ್ನ ಅಂದರೆ ಯಾವ ವಿಷಯದೊಳಗೂ ಅವರು ಅಹಂ ಜಾಗೃತ ಆಗಲಾರಂಗೆ ಎಚ್ ಕೆ ಪಾಟೀಲ್ ಎಲ್ಲ ಒತ್ತಡಗಳನ್ನೂ ಸಹಿಸ್ಕೊಂಡು ಇದಿಷ್ಟು ಮೆಂಟೈನ್ ಮಾಡ್ಕೊಂಡು ಬಂದಾರಂದ್ರೆ ಅವರ ಆಶೀರ್ವಾದವೇ ಕಾರಣ. ಅದಕ್ಕೆ ನನ್ನ ಒಂದು ವಿನಂತಿ ಅಂದ್ರೆ ಎಂಪ್ಲಾಯರ್ಸ್ ಏನಿದ್ದೀರಿ, ನಾವು ಡೈರೆಕ್ಟರ್ಸ್ ಏನಿದ್ದೀರಿ, ಅಂಥ ವ್ಯಕ್ತಿಗಳನ್ನು ಸಮಾಜಕ್ಕೆ ಕೊಡೋದು ಒಂದು ಸಮಾಜದ ಜವಾಬ್ದಾರಿ. ಚಾಣಕ್ಯ ಮಾತಾಡ್ತಾರೆ, ಒಂದು ಸುಂದರ ಸಮಾಜ ನಿರ್ಮಾಣ ಆಗ್ಬೇಕಂದ್ರೆ ಆಯಾ ಜನಾಂಗದವರು ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಎತ್ತಿ ಸಮಾಜ ಕೊಡ್ಬೇಕಂತ. ಈ ಸಮಾಜ ಕೆಲಸ ಮಾಡುವಂತ ಹಂಗೆ ಸಮಾಜ ಕೆಲಸಕ್ಕೆ ಕೆ ಪಾಟೀಲ್ ಸಾಹೇಬ್ರನ್ನ ಎತ್ತಿ ಕೊಟ್ಟರೆ ಮಾಡಕತ್ತೀರಿ. ಒಂದು ದೊಡ್ಡ ಪ್ರಮಾಣದಾಗ ಸಮಾಜ ಬೆಳೀತದೆ. ನಮ್ಮ ಸಮಾಜನೂ ಬೆಳಿಬೇಕು, ದೇಶನೇ ಬೆಳಿಬೇಕು, ಜನಕಲ್ಯಾಣ ಆಗಬೇಕು, ಸುಂದರ ಮತ್ತು ಸಮೃದ್ಧ ನಾಡು ಕಟ್ಟುವ ಕೆಲಸ ನಡಿಬೇಕು. ಅದಕ್ಕೆ ಅವರಂಥ ಮಾರ್ಗದರ್ಶನ ನಮಗಿತ್ತು ಅಂದ್ರೆ ನಾವು ಒಂದು ಇನ್ವೆಸ್ಟ್ ಮಾಡಲಿಕ್ಕೆ ಸಾಧ್ಯ ಅದ. ಭಾಳ ಕಷ್ಟ ಕಾಲದೊಳಗೆ ಬ್ಯಾಂಕಿಂಗ್ ವ್ಯವಸ್ಥೆ ಅದ. ಅಂಥದ್ದು ನೇತೃತ್ವ ಅವ್ರು ವಹಿಸಾರ. ನೀವೇನು ಯಂಗ್ಸ್ಟರ್ಸ್ ಅದೀರಿ, ಅದೆಲ್ಲವನ್ನೂ ಭಕ್ತಿಯಿಂದ ಸ್ವೀಕಾರ ಮಾಡಿದ್ರೆ ಅಂತ ಬ್ಯಾಂಕ್ ಉಳಿತೈತಿ, ಸಮಾಜ ಉಳಿತೈತಿ, ನಿಮ್ಮ ನೌಕರಿ ಉಳಿತಾವ ಅಂತಕ್ಕಂಥ ಮಾತನ್ನು ಹೇಳಿ ನನಗಂತೂ ಭಾಳಷ್ಟು ಸಂತೋಷ ಆಗಿದೆ. ಯಾಕಂದ್ರೆ ಇಂಥ ಪುಣ್ಯಾತ್ಮ ಬಗ್ಗೆ ಮಾತಾಡೋದಂದ್ರೆ ವೇಮನ ವಿಜಯನಗರ ಸಾಮ್ರಾಜ್ಯ ಮಾತಾಡಿರ್ತಾನೆ. ರೆಡ್ಡಿ ಸಾಮ್ರಾಜ್ಯ ವಿಜಯನಗರದ ಮರ್ಜ್ ಆಗಿರ್ತೈತಿ. ವಿಜಯನಗರದ ದೊಡ್ಡ ಹರಿಹರ ವೇಮನನ್ನು ಕರ್ಕೊಂಡಿರ್ತಾನೆ, ಕರೆದ ಸನ್ಮಾನ ಮಾಡಿರ್ತಾನೆ. ಅವಾಗ ಹೇಳ್ತಾನೆ ವೇಮನ, ನೋಡಿ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಬಂತು ನಮ್ಮ ಸಾಮ್ರಾಜ್ಯದೊಳಗೆ, ಹಂಗೆ ನಿಮ್ಮ ಸಾಮ್ರಾಜ್ಯ ಭಿನ್ನಾಭಿಪ್ರಾಯ ಬರಬಾರ್ದು ಅಂದ್ರೆ ಬುದ್ಧಿವಂತರನ್ನ, ಸಮಾಜ ಪರ ಕಾಳಜಿ ಉಳ್ಳವ್ರನ್ನ, ತ್ಯಾಗ ಜೀವಿಗಳನ್ನ ವಿಶೇಷವಾಗಿ ಕಾಳಜಿ ಮಾಡಿ ಸಮಾಜ ಕಟ್ಟು ಕೆಲಸಕ್ಕೆ ಅವ್ರನ್ನ ಬಳಸುವ ನೀನು ಅಂತ. ಅದ್ರ ಬಗ್ಗೆ ಒಂದು 30 ವಚನಗಳನ್ನು ವೇಮನರು ಬರೆದಾರೆ. ಅಂಥ ಪುಣ್ಯ ವೇಮನರ ಅನುಗ್ರಹದಿಂದ ನಾವೆಲ್ಲ ಹೇಳ್ಕೊಡೀವಿ. ಅದಕ್ಕೆ ತಮ್ಮೆಲ್ಲರ ಪರವಾಗಿ ನಾವು ಪರಮಾತ್ಮನ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋದ್ರೆ ಕೆ ಪಾಟೀಲ್ ಸಾಹೇಬರಿಗೆ 100 ವರ್ಷ ಆಯುಷ್ಯ ಬರಲಿ, ಆರೋಗ್ಯವಾಗಿರಲಿ, ನಗನಗ್ತಾ ಇರಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡಿ ಒಳ್ಳೆ ಅರ್ಥಗರ್ಭಿತವಾಗಿ ಮಾತಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಒಂದು ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮ ಮಂಡಳಿಯವರೆಲ್ಲ ಇಚ್ಛಿಸಿದ್ದಕ್ಕೆ ಮಾನ್ಯ ಬ್ಯಾಂಕಿನ ಅಧ್ಯಕ್ಷರಾದ ಕೆ ಪಾಟೀಲ್ ಸಾಹೇಬರಿಗೆ ನಾಳೆಗೆ 72 ವರ್ಷ ಕಂಪ್ಲೀಟ್ ನಡೀತೈತೆ. ನಾಳೆ ಅವ್ರದ್ದು ಹುಟ್ಟಿದ ಹಬ್ಬ. ಅದನ್ನು ಇವತ್ತು ನಾಳೆ ಮಾಡ್ಬೋದು, ಬಟ್ ಎಲ್ಲರೂ ಕೂಡದೇ ಇರೋ ಸಂದರ್ಭದೊಳಗೆ ಇವತ್ತು ಎಲ್ಲರೂ ಕೂಡೀರಿ, ಅದನ್ನೆಲ್ಲ ಮಾಡೋಣ, ಎಲ್ಲ ವಿಜೃಂಭಣೆಯಿಂದ ಅಂದರೆ ಖುಷಿಯಿಂದ ಆಚರಿಸೋಣ ಅಂತೇಳಿ ಎಲ್ಲರೂ ಆಸೆ ಪಟ್ಟಿದ್ದಾರೆ ಅಂತ ನಾವು ಕೇಕ್ ತರಿಸೀವಿ. ಆ ಕೇಕನ್ನು ಮಾನ್ಯ ಅಧ್ಯಕ್ಷರು ಎಲ್ಲರೂ ಸಹಯೋಗದೊಂದಿಗೆ ಕಟ್ ಮಾಡಿ ಇದನ್ನು ಆಚರಣೆ ಮಾಡಬೇಕಂತ ಎಲ್ಲರಿಗೂ ಆಗಿ ಅಂತ ಜಾಸ್ತಿ ನೆನಪು ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. Ba 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 ba
ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ ಬಾಳು. ಎಲ್ಲರ ಪರವಾಗಿ ಶುಭಾಶಯವನ್ನು ಕೊಡ್ತೇನೆ. ಇದೇ ಸಂದರ್ಭದಲ್ಲಿ ನಾನು ಈಗ ನೀಡಿದವರು ಆಗಲೇ ಹೇಳ್ತಾ ಇದ್ದೆ, ಸಂಸ್ಥೆಗಳನ್ನು ನಡೆಸೋದು ಎಷ್ಟು ಕಷ್ಟ ಐತೆ, ಅದರಲ್ಲೂ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ನಡೆಸೋದು ಎಷ್ಟು ಕಷ್ಟ ಐತಿ ಅಂತ ನಮಗೆ ಸ್ವಲ್ಪ ಮಟ್ಟಿಗೆ ಗೊತ್ತಾದರೂ ಸರ್ ಜೊತೆ ನಾವು 98ರಿಂದ ನಾವು ಸಂಪರ್ಕದಾಗೆ ನಾವಿದ್ವಿ. ಅದನ್ನು ಅವ್ರ ಗಟ್ಟಿತನ ನಾವು ಈಗ ಒಂದು ಇದನ್ನು ಕೊಟ್ಟಿವಿ, ಕಾಣಿಕೆ, ನೆನಪಿನ ಕಾಣಿಕೆ. ಅದರಲ್ಲಿ ಇರ್ತಕ್ಕಂಥ ಏನು ಸಾಂದರ್ಭಿಕವಾಗಿ ತೊಗೊಂಡ್ರು, ಮಾನ್ಯ ಉಪಾಧ್ಯಕ್ಷರು ಅದು ಇರಲಿ ಅಂದರು, ಅದರ ಸಾಂದರ್ಭಿಕವಾಗಿ ತೊಗೊಂಡ್ರು ಅದರಲ್ಲಿ ಇರ್ತಕ್ಕಂಥ ಅರ್ಥಗರ್ಭಿತ ಅವರು ಅಶೋಕ ಸ್ತಂಭದಷ್ಟು ಗಟ್ಟಿಯಾಗಿದ್ದಾರೆ. ಆಮೇಲೆ ಶಿವಮೊಗ್ಗದ ಮುಖದಂಗೆ ಗರ್ಜನೆಯೊಂದಿಗೆ ಅದು, ಆ ಗರ್ಜನೆಯೂ ಬೇಕು, ಒಂದು ಗಟ್ಟಿತನೂ ಬೇಕು. ಅದನ್ನು ಸಾಂದರ್ಭಿಕವಾಗಿ ತೊಗೊಂಡ್ರು ಅತ್ಯಂತ ಪ್ರಸ್ತುತ ಕಾಣಿಕೆ ಆಗೈತೆ ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಮಾನ್ಯ ನಿರ್ದೇಶಕ ಮಂಡಳಿಯವರು ಕೂಡ ಒಂದು ಬೆಳ್ಳಿದಿನ ಮೂರ್ತಿ ಕೊಟ್ಟಾರ. ದೇವರ ಆಶೀರ್ವಾದ ಕೂಡ ಯಾವಾಗಲೂ ಸರ್ ಮ್ಯಾಗಿರಲಿ. ಈಗ ಮೇಲ್ಬಂದವರು ಹೇಳ್ದಂಗೆ ಅಥವಾ ನಮ್ಮೆಲ್ಲರಿಗೂ ಈಗಾಗಲೇ ನಾವು ಹಿಂಗೆ 25 ವರ್ಷ ಆಚರಣೆ ಮಾಡೋದು, 25 ವರ್ಷ ಅಧ್ಯಕ್ಷರಾಗಿ ಆದಂಥ ಸಂದರ್ಭದೊಳಗೆ ಕಾರ್ಯಕ್ರಮ ಆಚರಣೆ ಮಾಡೋದು ಹೇಳ್ತಿದ್ವಿ. ಇನ್ನು 25 ವರ್ಷ ನಮ್ಮ ಬ್ಯಾಂಕಿಗೆ ಅವರೇ ಅಧ್ಯಕ್ಷ ಆಗಿರಲಿ. ನಮ್ಮ ಬ್ಯಾಂಕ್ ಇನ್ನೂ 100 ವರ್ಷ ಮುಖ್ಯ ಪ್ರಮುಖ ಇವರೆಲ್ಲರೂ ಹೇಳ್ತಾ ಇದ್ದಾರೆ ಸಂದರ್ಭದಲ್ಲಿ ಇನ್ನೂ 200ನೇ ವರ್ಷ ಆಚರಣೆ ಮಾಡಲಿ ಅಂತ. ಈಗ ಈ ಸರ್ ಅಧ್ಯಕ್ಷರು ಕನಿಷ್ಠ ಇನ್ನು 25 ವರ್ಷ ಆಗಲಿ, ಮುಂದಿಂದು ದೇವರಿಚ್ಛೆ ಹಂಗೆಲ್ಲ ಆಗಲಿ. ಎಲ್ಲರೂ ನಮ್ಮೆಲ್ಲರ ಶುಭ ಹಾರೈಕೆಯಿಂದ ಸಾಮಾನ್ಯ ಅಧ್ಯಕ್ಷರ ಆಯುಷ್ಯ ಆರೋಗ್ಯ ಗಟ್ಟಿಯಾಗಿರಲಿ, ಅವರ ಸಂತೋಷದಿಂದಿರಲಿ, ನಮ್ಮ ಬ್ಯಾಂಕಿಗೆ ಇನ್ನೂ ಹೆಚ್ಚು ಹೆಚ್ಚು ಸೇವೆ ಸಲ್ಲಿಸಲಿ, ನಮಗೆಲ್ಲರಿಗೂ ಸೂಕ್ತ ಮಾರ್ಗದರ್ಶನ ನೀಡಿ ಬ್ಯಾಂಕು ಇನ್ನೂ ಪ್ರಗತಿಯತ್ತ ಸಾಧಿಸಲು ಕಾರಣೀಭೂತರಾಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ, ಈ ಸಂದರ್ಭದೊಳಗೆ ನೀವು ಕೋರೆಡ್ಡಿ ಸರ್ ಒಂದೆರಡು ಮಾತು ಸ್ಕೂಲ್ ಉಂಟಾ ಇರ್ತಾವೆ. ಅದಕ್ಕೆ ಇವೆಲ್ಲ ಗುಣಗಳು ಅವರಲ್ಲಿ ಬಂದಿದ್ದಾವೆ ತಿಳ್ಕೊಂಡು ಇವತ್ತು ಯಾವಾಗಲೂ ಒಬ್ಬ ವ್ಯಕ್ತಿಗೆ ಏನೋ ಒಂದು ಸರ್ಕಾರದ ಇವು ಸಿಗಬೇಕಾದ್ರೆ ನಾನು ನೋಡ್ತಿರ್ತೀನಿ. ಸಹಕಾರಿ ರಂಗದಾಗ ನಾನು 30 ವರ್ಷ ಆದ ನಾವು ನಂದಿ ಸಹಕಾರಿ ಕಾರ್ಖಾನೆ ಆಗಲಿ, ಬ್ಯಾಂಕ್ ಆಗಲಿ, ಇದ್ರ ಜೊತೆ ನಮ್ಮನ್ನು ಸಾಕಷ್ಟು ನೆನೆಸ್ಕೊಂಡು ನಾವು ಬರ್ತಿರ್ತೀವಿ. ಅಲ್ಲಿ ಎಷ್ಟು ಕಷ್ಟಗಳು ಬರ್ತಾವೆ ನಮಗೂ ಗೊತ್ತೈತಿ. ಅಂಥದ್ರಾಗ ಭಾಳಷ್ಟು ಜನ ಈಗ ಏನು ಮಾಡ್ತಾರಂದ್ರೆ ಎಲ್ಲ ಸರ್ಕಾರಿ ಹುದ್ದೆಗಳು ಅಥವಾ ಸರ್ಕಾರಿ ಏನಿವು ಘೋಷಣೆಗಳದಾವೆ, ಸರ್ಕಾರಿ ರತ್ನವಂತವು ಇನ್ನೂ ಸಾಕಷ್ಟುಗಳದಾವೆ, ಇವನ್ನೆಲ್ಲ ಭಾಳಷ್ಟು ಮಂದಿ ವಸೀಲೆ ಹೆಚ್ಚು ರೊಕ್ಕ ಕೊಟ್ಕೊಂಡು ಮಾಡ್ಕೊಂಡು ಬರ್ತಾರೆ. ಆದರೆ ನಮ್ಮ ಚೇರ್ಮನ್ರಿಗೆ ಹುಡುಕೊಂಡು ತಾನಾಗೆ ಬಂದಿದ್ದೀವಿ. ಇಂಥವು ಮಂದಿಗೆ ಕೊಟ್ಟರೆ ದೇಶ ಉದ್ಧಾರ ಆಗ್ತೈತಿ, ಸಮಾಜ ಉದ್ಧಾರ ಆಗ್ತೈತಿ, ಒಂದು ಏಳಿಗೆ ಆಗ್ತೈತಿ. ಅದಕ್ಕೆ ಸರ್ಕಾರಗಳು ಕೂಡ ತೆಗೆದ ಇಂಥ ಮನೆಯರನ್ನು ಅಲ್ಲೆಲ್ಲಿದಾರವರೆಲ್ಲ ಹುಡುಕಾಡಿದ ಸಮಾಜ ಭಾಳ ಅಧೋಗತಿ ಮಾಡಬೇಕು. ಚಂದ ಉಳಿಲಾಕತ್ತಿಲ್ಲ ಯಂಗ್ಟರ್ಸ್. ಇದನ್ನು ತರಬೇಕಾದ್ರೆ ಇಂಥವ್ರು ಒಂದು 1000 ಮಂದಿನ ಹುಡುಕಿ ತಂದು ಸಮಾಜದ ಒಂದು ಏಳಿಗೆಗೆ ಹಚ್ಚಬೇಕು ಅನ್ನುವಂಥದ್ದನ್ನು ನನ್ನ ಆಸೆ. ಆ ರೀತಿ ಆಗಲಿ, ದೇವರು ಅವ್ರಿಗೆ ಆಸೆ ಕೊಡಲಿ. ಈಗ ಮುದ್ರೆಡ್ಡಿ ಅವ್ರು ಹೇಳಿದಂಗೆ ಅವ್ರಿಗೆ ಆಯುಷ್ಯ ಜಾಸ್ತಿ ಕೊಡಲಿ. ನಮ್ಮ ಬ್ಯಾಂಕ್ ಇನ್ನೂ ಈಗೇನು ನಾವು 25 ಬ್ರ್ಯಾಂಚ್ ನೀವು ಭಾಳ ಮಂದಿ ನಮಗೆ ಬ್ರ್ಯಾಂಚ್ ಭಾಳ ಮಾಡಿಲ್ಲ ಮಾತಾಡ್ತಾರೆ. ಅದಕ್ಕೆ ನಾವು ಕೇಳ್ಕೊಂಡ್ರಿ ಇನ್ನು ನಾವು ಹೆಚ್ಚಿನ ವರ್ಷಕ್ಕೆ ಒಂದೆರಡು ಬ್ರ್ಯಾಂಚ್ ಜಾಸ್ತಿ ಮಾಡ್ಕೊತ ಹೋಗೋಣ ಅನ್ನೋಂಥ ಮಾತನ್ನು ಅವ್ರ ಕಿವಿಯಾಗಿ ಇರ್ತೀನಿ. ಅದಕ್ಕೆ ನಾವು ಪ್ರಯತ್ನ ಮಾಡೋಣ ಅನ್ನೋಂಥ ಮಾತನ್ನು ಹೇಳಿ, ಆ ಶಕ್ತಿ ಆ ದೇವರು ಅವ್ರಿಗೆ ಕೊಡಲಿ, ನಮಗೂ ಕೊಡಲಿ, ಈ ಸಂಸ್ಥೆ ಉತ್ತರ ಬೆಳೀಲಿ ಅಂಥೇಳಿ ಹಾರೈಸಿ, ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಇದೇ ರೀತಿ ಒಂದು ನಾವು ಯಾವ ರೀತಿಯಾಗಿ ಬೆಳೀತಾ ಹೊಂಟಿದೆ ಅದೇ ಉತ್ಸಾಹದಿಂದ ಆ ಬ್ಯಾಂಕ್ ಬಳಸ್ಲಿಕ್ಕೆ ತಮ್ಮ ಕೈಗಳು ಜೋಡಿಸ್ರಿ ನೀವೆಲ್ಲರೂ ಅಂತ ಕೇಳ್ಕಿಸಿಂದ ಆ ಸಿಬ್ಬಂದಿಯಲ್ಲಿ ಕೂಡ ನಾನು ಕಳಕಳಿಯಿಂದ ಕೇಳ್ಕೊಂಡು ನನ್ನ ಮಾತಿಗೆ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಹುಬ್ಬಳ್ಳಿ ಶಾಖಾ ಸಲಹಾ ಸಮಿತಿಯವರು ಒಳ್ಳೆಯ ಉತ್ಸುಕತೆಯಿಂದ ಬಂದು ಮಾನ್ಯ ಅಧ್ಯಕ್ಷರಿಗೆ ಸನ್ಮಾನ ಮಾಡಿ ಒಳ್ಳೆ ಇದನ್ನು ಮಾಡಿದ್ದಾರೆ. ಅವರು ಒಂದೆರಡು ಮಾತು ಈ ಸಂದರ್ಭದಲ್ಲಿ ಒಂದೆರಡು ಮಾತು ಹೇಳ್ಬೇಕು. ಹಾಗೂ ಹಿರಿಯ ನಾಯಕರಿಗೆ ಮತ್ತು ಇತರ ನಿರ್ದೇಶಕ ಮಂಡಳಿಗಳಿಗೂ ನಾನು ನಮಸ್ಕರಿಸುತ್ತಾ, ಇವತ್ತು ಸಹಕಾರಿ ರಂಗದಲ್ಲಿ ಸಹಕಾರ ರತ್ನ ಎನ್ನುವುದಕ್ಕೆ ಕಿಮ್ಮತ್ತು ಬಂದಿದ್ದು ನಮ್ಮ KL ಪಾಟೀಲಿಂದ. ಕಾರಣ ಏನಂತಂದರೆ ಅವರು ತಮ್ಮ ವಕೀಲ ವೃತ್ತಿಯೊಳಗೂ ಇವತ್ತು ಒಂದು PNT ಪ್ರತಿನಿಧ ಎಲ್ಲೂ ಕಪ್ಪು ಚುಕ್ಕಿ ಇರಲಾರ್ದಂಗೆ, ಅದೇ ರೀತಿ ನಮ್ಮ ಬ್ಯಾಂಕಿನೊಳಗೂ ಇಷ್ಟು ಸೇವೆ ಸಲ್ಲಿಸಿದೆ, ಎಲ್ಲೂ ಒಂದು ಕಪ್ಪು ಚುಕ್ಕಿ ಇರಲಾರ್ದಂಗೆ ಇರುವಂಥ ವ್ಯಕ್ತಿ ಅಂದರೆ ಇವತ್ತು KL ಪಾಟೀಲ್ ಅಂತ ತಿಳ್ಕೊಂಡು ನಾವು ನಿರ್ಭಯದಿಂದ ಹೇಳ್ತಾ ಇದ್ದೀವಿ. ಅವ್ರು ಇವತ್ತಿನ ನಾಳೆಗೆ 72 ವರ್ಷ ಮುಗಿತಾ ಇದೆ. ಅವ್ರು ಇನ್ನೂ 100 ವರ್ಷ ಬದುಕಿ ನಮ್ಮ ಬ್ಯಾಂಕಿನ ಉತ್ತರೋತ್ತರವಾಗಿ ಬೆಳಗಲಿ ಅಂತ ತಿಳ್ಕೊಂಡು ನಾನು ಆಶಿಸ್ತಾ ಇದ್ದೇನೆ. ನಮ್ಮ ಬ್ಯಾಂಕು ತೀರಾ ಕೆಳಮಟ್ಟಕ್ಕೆ ಹೋದಾಗೂ ಇವತ್ತು ಕೈ ಹಿಡಿದು ಮೇಲೆ ಎತ್ತಿರಬೇಕಂತಂದರೆ ಈ KL ಪಾಟೀಲ್ ಹಾಗೂ ನಮ್ಮ HK ಪಾಟೀಲ್ ಕಾರಣ ತಿಳ್ಕೊಂಡು ಹೇಳಿ ದೇವರು ಇಂಥವ್ರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ತಿಳ್ಕೊಂಡು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೆ. But the journey is impossible without the pure name self confidence. ಅಂತ ಅವರಲ್ಲಿ ಇದೊಂದು ಸೆಲ್ಫ್ ಕಾನ್ಫಿಡೆನ್ಸ್ ಇದೆ. ಅದರಿಂದ ಈ ಸಕ್ಸಸ್ಸಿಗೆ ಒಂದು ರತ್ನದ ಒಂದು ಸ್ಥಾನವನ್ನು ಹೊಂತಾರೆ. ಈ ರತ್ನ ನಮಗೆ ಯಾವಾಗಲೂ ಶಾಶ್ವತವಾಗಿ ಇರಲಿ, ಅವರು ಕೊನೆಯವರೆಗೂ ಇಲ್ಲಿ ಚೇರ್ಮನ್ರಾಗಿ ಮುಂದುವರಲಿ ಅಂತೇಳಿ ಎಲ್ಲರ ಪರವಾಗಿ ನಾನು ಅದರ ಜೊತೆಗೇ ಅದರ ಅಧ್ಯಕ್ಷರಾದಂಥ KL ಪಾಟೀಲ್ರಿಗೆ
ಇಂಥದ್ದೊಂದು ಸರ್ಕಾರಿ ಪ್ರಶಸ್ತಿ ಕೂಡ ನನ್ನ ಹತ್ತಿ ಬಂತು. ಇದನ್ನೆಲ್ಲ ನೋಡಿದ್ರೆ ಅದು ಕೂಡ ಮತ್ತು ಅವರು 25 ಸಂವತ್ಸರ ಅಂದರೆ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾಗಿ ಸಿಲ್ವರ್ ಜೂಬ್ಲಿ ದಾಟ್ಯಾರ. ಅದು ಕೂಡ ಅಂದಂಗೆ ಅಷ್ಟು ಎಲ್ಲ ಕೂಡಿ ಅಂದರೆ ಇದೊಂದು ಸುಯೋಗ. ನಮಗೆಲ್ಲ ಈ ಸುಸಂದರ್ಭದಲ್ಲಿ ಅವರನ್ನು ನಾವು ಸನ್ಮಾನ ಮಾಡಲಿಕ್ಕೆ ಭಾಳ ಅಂದರೆ ಭಾಳ ಸಂತೋಷ. ಯಾಕಂದರೆ ಎಲ್ಲರಿಗೂ ಈಗ ಸಾಕಷ್ಟು ಖುಷಿ ಇರಬೇಕು. ಇಂಥ ಒಂದು ಸುಸಂದರ್ಭ ಸಿಗುವುದು ಭಾಳ ಕಠಿಣ. ಇದ್ದಾಗ ನಮಗೆ ಬ್ಯಾಂಕಿನ ಶತಮಾನೋತ್ಸವ ಅವ್ರಿಗೆ 82ನೇ ವಯಸ್ಸು ಇದು ಊಟ, ಆಮೇಲೆ ಪ್ರಶಸ್ತಿ ಬಂದವು ಎಲ್ಲ ಕೂಡಿ ನಾವು ಇವತ್ತು ಅವ್ರಿಗೆ ಸನ್ಮಾನ ಮಾಡಾಗತ್ತೆ. ಇಂಥ ಒಂದು ಸಂದರ್ಭ ಕೂಡಿ ಬರೋದು ಭಾಳ ಕಡಿಮೆ. ಅದಕ್ಕೆ ಇವತ್ತು ಎಲ್ಲರ ಒಂದು ಆಕಾಂಕ್ಷೆ ಇಂದ ನಾವೆಲ್ಲ ಅವರನ್ನು ಹೃತ್ಪೂರ್ವಕವಾಗಿ ಒಂದು ಸನ್ಮಾನ ಮಾಡಿದ್ವಿ. ಇನ್ನು ಮುಂದಾದರೂ ಕೂಡ ನಮ್ಮ ಬ್ಯಾಂಕಿನ ಒಂದು ಬೆಳವಣಿಗೆಯಲ್ಲಿ ಇವರ ಮುಂದಿನ ಬೆಳವಣಿಗೆಗೆ ಅವರು ಕಾರಣೀಭೂತರಾಗಲಿ. ಹೆಚ್ಚೆಚ್ಚು ಶ್ರಮವಹಿಸಿ, ಯಾಕಂದರೆ ಅವ್ರಿಗೆ ನಿಜವಾಗಿ ಅಂದರೆ ಅವರ ವೃತ್ತಿಯಲ್ಲಿ ಏನು ಈಗ ವಕೀಲಿ ವೃತ್ತಿಯಲ್ಲಿ ಅವರಿಗೆ ಈಗಿನ ವಯಸ್ಸು ಪುರುಷದಿರೋಲ್ಲ, ಅಷ್ಟು ಕೆಲಸ ಕಾರ್ಯಗಳ ಬೆನ್ನು ಹತ್ತಿರ್ತಾರೆ. ಆದರೂ ಕೂಡ ಅವರು ಆ ಒಂದು ತಮ್ಮ ಸಮಯವನ್ನು ಇಂಥ ಒಂದು ಸಾರ್ವಜನಿಕ ಕೆಲಸಕ್ಕೆ, ಇಂಥ ಸರ್ಕಾರಿ ರಂಗದಲ್ಲಿ ಕೆಲಸಕ್ಕೆ ಸದುಪಯೋಗಪಡಿಸ್ಕೊಂಡು ತಮ್ಮನ್ನು ತಾವು ತೊಡಗಿಸ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡ್ತಾರೆ. ಅಂದರೆ ಅವ್ರಿಗೆ ಎಷ್ಟರ ಅವರು ಕಾರ್ಯಕ್ಷಮತೆ ಇರ್ಬೋದು ಅಂತ ನಾವು ಅಂದಾಜು ಮಾಡಬೇಕು. ಅದಲ್ಲದೆ ಮತ್ತು ಅವರು ಇಲ್ಲೇ ಸಿದ್ದಾರೂಢ ಮಠದ ಅವ್ರನ್ನ ಬಿಡಾಕ ತಯಾರಿಲ್ಲ, ಸಿದ್ದಾರೂಢ ರಾಜ ಆ ರೀತಿ ಕೆಲಸ ಮಾಡ್ಕೊತ ಬರ್ತಾರೆ. ಹೀಗೆ ತಮ್ಮ ಸೋಷಿಯಲ್ ಫೀಲ್ಡ್ನಾಗ ಸಾಕಷ್ಟು ಕೆಲಸ ಮಾಡ್ತಾರೆ. ಒಂದು ರೈಲು ಮುಂದಾದರೂ ಅವರು ಮಾಡುವ ಒಂದು ಶಕ್ತಿ ದೇವರವ್ರಿಗೆ ದಯಪಾಲಿಸಲಿಕ್ಕೆ ಇನ್ನೂ ಆಯೋಗವನ್ನು ಅನ್ಕೊಟ್ಟು ನಮ್ಮ ಮುಂದೆ ಈ ಸಂಸ್ಥೆ ಹೆಚ್ಚೆಚ್ಚು ಬೆಳೆಯುವಂಗೆ ಅವರು ಅವ್ರ ಸೇವೆ ದೊರೆಯಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಆತ್ಮೀಯರಾದಂಥ ಬ್ಯಾಂಕ್ ಸರ್ಕಾರಿ ಬ್ಯಾಂಕಿನ ಚೇರ್ಮನ್ರಂಥ ಮತ್ತು ಖ್ಯಾತಿಯ ನ್ಯಾಯವಾದಿಗಳಂಥ ಕೇಳ್ಪಡ್ತಾರೆ. ಹಾಗೂ ನಮ್ಮ ಎಲ್ಲ ಬ್ಯಾಂಕಿನ ನಿರ್ದೇಶಕ ಮಂಡಳಿ ಹಾಗೂ ಸ್ಟಾಫ್ ಮಂಡಳಿ ಈಗಾಗಲೇ ಕೇಳ್ಪಟ್ಟ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ನಾನು ಎತ್ತಣ ಮಾಮರ ಎತ್ತಣ ಕೂಲಿ ಎತ್ತಿಂದ ಎತ್ತ ಸಂಬಂಧವಾಗಿ ವೃತ್ತಿಯಲ್ಲಿ ನ್ಯಾಯವಾದಿಗಳು, ಪ್ರವೃತ್ತಿಯಲ್ಲಿ ಸಹಕಾರಿ ರತ್ನ, ಸಹಕಾರಿ ಕಿಸ್ಮ, ಸಹಕಾರಿ ಸಮಾಜದಲ್ಲಿ ಕೆಲಸ ತೊಗೊಳ್ಳೋಂಥ ಅವ್ರ ಬಗ್ಗೆ ಒಂದೇ ಮಾತನ್ನ ಹೇಳ್ತೀನಿ. ನಾನು ಡೈರೆಕ್ಟರ್ ಆದಾಗ ಏನು ಕಂಪ್ಯೂಟರ್ ಡೈರೆಕ್ಟರ್ ಆದ್ರಿ ಅಲ್ಲಿ ರಾಯಬಾಗ್ ಹೋಗೋಣ, ಅದು ಏನು ಕಂಡ್ರೆ ಕಂಡು ಸಾರಿ ಫ್ಯಾಕ್ಟ್ರಿಗೆ ಹೋಗಿ ಕೇಳೋಣ, ಮತ್ತು ಹಿಂಗೆ ಇಲ್ಲೇ ಕುಂತು ಹಂಗೆ ಹೋಗೋಣ ಅಂತ ಕರ್ಕೊಂಡು ನಾವು ಹೋಗಿ ಅವ್ರು ಕೂಡ ಹೋಗೆಲ್ಲ ಇದು ನೋಡಿ ಮುಂದೆ ಅಲ್ಲಿ ರಾಯಬಾಗ್ ಕೂತು ಏಲ್ಪಳ್ಳಿ ನಮ್ಮ ಅಜ್ಜ ನಿಮಗೆ ಸ್ವಾಗತ ಮಾಡ್ತೀವಿ ಮಾಡಿ ಮನೆಯಾಗ ಹೋಗಿ ಎಲ್ಲ ನಾನು ಕಟ್ಟಿ ಸೈಟ್ ನೋಡಕ್ಕೆ ಹೋಗೋಣ. ಅಲ್ಲಿ ಹೋಗ್ತೀವಿ ಏನು ಬಂದಿತ್ತು ಇದು ಕಂತಿಂದ ಅದನ್ನೆಲ್ಲ ನೋಡೋದ್ರೆ ಮುಂದೆ ಒಂದು ಕೃಷ್ಣಾನಿಧಿ ತಣ್ಣಿ ಮ್ಯಾಗ ಇದನ್ನು ಕಟ್ಟಾರೆ ಮನೆ ಅದ್ರ ಮ್ಯಾಗ ಹತ್ತಿ ಅವೆಲ್ಲ ಮೂಲಿಗೆ ಇವು ಎಲ್ಲ ಕಾಲಿಗೆ ಇವು ನಾನು ನೋಡಿ ತೋರಿಸಿದ್ರು ಅಲ್ಲಿ ಊಟನೂ ಮಾಡಿಸಿದ್ರು. ಮುಂದೆ ಬೆಳಗಾವಿ ಬಂದು ಏನು ನಿರ್ದೇಶಕರಿಗೆ ಸುಮ್ಮನೆ ಇದ್ರು ಮತ್ತೆ ಹಂಗೆ ಸಾಲ ಕೊಡೋದು ಬೇಡ ಮತ್ತು ಇಂಥವ್ರು ಬಿಟ್ಟರೆ ಯಾರಿಗೆ ಕೊಡ್ತೀರ ಅಂತ ನಾವು ದೊಡ್ಡ ಅವ್ರು ಬಂದು ಮಾತು ಹೇಳಿದೆ ಸಂಸ್ಥಾ ಬಗ್ಗೆ ಎಷ್ಟು ಇದು ಐತಂದ್ರೆ ಹೌದ್ರಿ ನಾಳೆ ನೀವು ಪಿಸ್ತೂಲ್ ತೋರಿಸಿದ್ರಿ ಯಾಕೆ ಅವಾಗ ನಾನು ತಿಳ್ಕೊಂಡು ಚೇರ್ಮನ್ ಜಾಳಿ ಭಾಳ ನಂತರ ಆಗಿದ್ರೆ ಯಾಕೆ ಕೊಟ್ಟು ಬಂದು ಎರಡನೇದು ಎತ್ಕೊಂಡ್ರೆ ಆಗಲೆಲ್ಲ ನಮ್ಗೆ ಹೇಳ್ತಿರ್ತಾರೆ ಏನು ಏನು ಗೆಳೆಯರ ನಮ್ಗೆ ಸಾಲ ಮನ್ನಾ ಮಾಡೋದಿಲ್ಲ, ಬಡ್ಡಿ ತುಂಬಿಲ್ಲ, ನೀವು ಏನು ಹಿಂಗೆ ಹೇಳಿದ್ರೆ ಮೊನ್ನೆ ಆಚಾರ ಈಗ ಚರ್ಚಿಸ್ಕೊಂಡ್ಬಿಟ್ಟಾರೆ ಅದು ಇವ್ರಂಗೆ ಅದಾರಂತ ಸಂಸ್ಥೆ ಹೋದೈತಿ ಮತ್ತು ಅದಕ್ಕೆ ಅವರಿಗೆ ರತ್ನ ಸಿಕ್ಕತ್ತೆ, ಇನ್ನೂ ಪ್ಲಾಟಿನಮ್ ಸಿಗಲಿ ಅಂತ ಅವ್ರಿಗೆ ಯಾರದೇ ಒತ್ತಡಕ್ಕೂ ಮಣಿಯದೆ ಈ ಸಂಸ್ಥೆ ಬಗ್ಗೆ ಆನೆಸ್ಟ್ ದಿ ಕೋರ್ ಏನು ಅವರು ಇದನ್ನು ಮಾಡ್ಕೊಂತಲ್ಲ ಆನೆಸ್ಟ್ ಅವರು ಶಕ್ತಿ ಮೀರಿ ಪ್ರಯತ್ನ ಮಾಡಿ ಸಂಸ್ಥೆ ಮುಖ್ಯ ಅದನ್ನು ಉಳಿಸಿ ಒಂದು ಯಾವ ಪರಿಸ್ಥಿತಿಯಲ್ಲಿ ಅದನ್ನು ಈ ಮಟ್ಟಕ್ಕೆ ತಂದಾರಲ್ಲ ಇದು ಉನ್ನತವಾಗಿ ಬೆಳೀಲಿ, ಅವ್ರ ರಾಷ್ಟ್ರದಿಂದ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಲಿ. ಮತ್ತೀಗ ಅವರು 72ನೇ ಹುಟ್ಟಬ್ಬಾಗಿದೆ, 100 ವರ್ಷ ಬಾಳಿ ಪರಮಾತ್ಮ ಸಿದ್ದಾರೂಢ ಅವರಿಗೆ ಆಯುಷ್ಯ ಹೆಚ್ಚಿನ ಕೊಡಲಿ, ಕುಟುಂಬಕ್ಕೆ ಹೆಚ್ಚಿನ ಕೊಡಲಿ ಅಂತ ಹೇಳ್ತಾ ಈ ಏನು ರೆಡ್ಡಿ ಬ್ಯಾಂಕಿನ ಸರ್ಕಾರ ಇದಕ್ಕಿಂತ ಹೆಚ್ಚಿನ ಪ್ಲಾಂಟೇನಮ್ ಇನ್ನೂ ಅವ್ರಿಗೆ ಬರಲಿ, ಹೆಚ್ಚು ಈ ಬ್ಯಾಂಕಿನ ಉದ್ಧಾರ ಮಾಡಲಿ ಅಂತ ಹೇಳಿ ನಾನು ಎರಡು ಮಾತು ಜೈ. ಜೊತೆಗೆ ಹೇಳ್ತಾರೆ ಎಷ್ಟೋ ಸರಿ ಗಟ್ಟಿಯಾಗಿ ನಮ್ಮ ಸಿಬ್ಬಂದಿಯವ್ರ ಮೇಲೆ ಬರ್ತಕ್ಕಂದ್ರೆ ಅದನ್ನು ಯಾವುದೂ ತಪ್ಪಿರಲಿ ಸರಿ ಇದ್ರೂ ಕೂಡ ಏನೋ ಬರ್ತಕ್ಕಂದಾಗ ನಮ್ಮನ್ನು ಸ್ವತಃ ನೀವು ಅದೆಲ್ಲ ಹಿಂಗೆ ಇದನ್ನು ಹೇಳಕ್ಕೆ ಹೋಗ್ಬಿಡ್ರಿ ಅವ್ರು ಹೇಳ್ಯಾರಂತ ನೀವು ಏನು ಮಾಡಿರಿ ಅಷ್ಟೇ ನಮ್ಮನ್ನು ಕರೆಕ್ಟಾಗಿ ಇದ್ದಿದ್ದನ್ನು ಅಬ್ಸರ್ವ್ ಮಾಡಿ ನಮ್ಮನ್ನು ಅವ್ರು ಅತ್ಯಂತ ಎಂಥ ಕಷ್ಟ ನಮ್ಮಿಂದನೂ ತಪ್ಪಾಗಿರ್ತಾವೆ ಸಾಕಷ್ಟು ಆ ಸಂದರ್ಭದೊಳಗೆ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಂಡಾರವರು ಆ ಪ್ರವೃತ್ತಿ ಅವ್ರ ಹತ್ರ ಐತಿ. ನಮ್ಮ ಸಿಬ್ಬಂದಿಯವ್ರನ್ನೂ ಎಲ್ಲಿ ಬಿಟ್ಟುಕೊಟ್ಟಿಲ್ಲ ಅವ್ರು ನಮ್ಮ ಸಾಕಷ್ಟು ಎಷ್ಟೋ ಸರಿ ನಮಗೂ ತಪ್ಪಾಗಿರ್ತಾವೆ, ಆ ತಪ್ಪನಾಗ ಹಿಂಗಾಗೈತೆ ಅಂತ ಮೊದಲು ಅವ್ರ ನಜರಿಗೆ ನಾವು ತಂದುಬಿಟ್ರೆ ನಾವು ಸಂಪೂರ್ಣ ಸೇಫ್ಟಿ ಆ ಮಟ್ಟಕ್ಕೆ ನಮ್ಮ ತಪ್ಪಾಗಿದ್ರೂ ಕೂಡ ನಾವು ಸೇಫಾಗಿ ನಮ್ಮನ್ನು ಇದನ್ನು ಮಾಡ್ತಾರೆ. ಎಷ್ಟೋ ಸರಿ ಅವ್ರನ್ನ ಎಂದೂ ನಮ್ಮನ್ನು ಬಿಟ್ಕೊಡೋಲ್ಲ. ಆ ಥರ ಅವರು ಪ್ರವೃತ್ತಿ ಇದನ್ನು ಮಾಡಿಕೊಂಡ್ರೆ ಸಂಸ್ಥೆ ಜೊತೆಗೇ
ನಮ್ಮ ಸಿಬ್ಬಂದಿಯವ್ರನ್ನೂ ಅವರು ಒಳ್ಳೆ ಸೇಫ್ ಗಾರ್ಡ್ ಮಾಡಿಕೊಂಡು ಅವ್ರನ್ನೆಂದೂ ಬಿಟ್ಟು ಕೊಡ್ಲಂಗೆ ನೋಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಆ ಸಂದರ್ಭದಲ್ಲಿ ಇದನ್ನು ಹೇಳ್ತಾ ಸಿಬ್ಬಂದಿಯವ್ರ ಪರ ಮನುಷ್ಯ ಇರಬೇಕು. ಅವನು ದುಡ್ಡು ಹೊಳೆ ತುಂಬ್ತಾನು ಅನ್ನುವಂಥದ್ದನ್ನು ಮನಗಂಡು ವಿಚಾರ ಮಾಡಿ ಬ್ಯಾಂಕಿಗೆ ಅವನಿಂದ ಮುಂದೆ ಯಾವುದೇ ತೊಂದರೆ ಆಗುವುದಿಲ್ಲ ಅನ್ನೋದನ್ನು ಕಂಡುಕೊಂಡು ಆಮೇಲೆ ಅವರಿಗೆ ಲೋನ್ ಕೊಡುವಂಥ ವಿಧಾನವನ್ನು ಅಳವಡಿಸ್ಕೊಂಡು ಬಂದವರು ನಮ್ಮ ಇದನ್ನು ವಿವಿಧ ಏರಿಯಾಗಳಲ್ಲಿ ಎಷ್ಟೋ ಬ್ಯಾಂಕ್ಗಳು ಅವರ ಅವ್ಯವಹಾರ ಸಲುವಾಗಿ ಇದರ ಸಲುವಾಗಿ ಮುಳಿಬೋದು. ಆದರೆ ಅವರ ಅಪ್ರತಿಮವಾದಂತಹ ಈ ಪ್ರಾಮಾಣಿಕತೆ ಮತ್ತು ಇದೇನು ನಿಷ್ಠುರತನ ಏನದ ಈ ಬ್ಯಾಂಕನ್ನು ಅತಿಯಾಗಿ ಸದೃಢವಾಗಿ ಮಾಡ್ತೀವಿ. ಈಗ ಅವರು 26 ವರ್ಷಗಳಿಂದ ಈ ಬ್ಯಾಂಕಿನ ಅಧ್ಯಕ್ಷರಾಗಿ ಈ ನಮೂನಿ ಪ್ರಾಮಾಣಿಕತೆ, ಅದರಿಂದ ಅವರು ಏನು ಪ್ರಾಮಾಣಿಕತೆ ನಿಷ್ಠೆ ಅದಲ್ಲ ಅದನ್ನು ಅವ್ರಿಗೊಬ್ಬರಿಗೆ ಅದು ಅಳವಡಿಸಲಿಲ್ಲ. ಆಮೇಲೆ ಅವರ ಜೊತೆಗೆ ಏನು ನಿರ್ದೇಶಕರಾಗಿ ಕೆಲಸ ಮಾಡಿದವರಿಗೂ ಕೂಡ ಅವ್ರದ್ದು ಹವಾ ಸ್ವಲ್ಪ ನಮಗೂ ಬಿಡಿತದೆ. ಆ ಬಡ್ದದ್ದಕ್ಕಾಗಿ ನಾವು ಅವ್ರ ಗತಿ ಆಗಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರು ಮನಸ್ಸಿನಾಗ ಬರ್ತದೆ. ಯಾಕಂದರೆ ಒಬ್ಬ ಪ್ರಾಮಾಣಿಕ ಮನುಷ್ಯ ಇದ್ದರೆ ಒಂದು ಸಂಸ್ಥೆಯನ್ನು ಹೆಂಗೆ ಬೆಳೆಸಬೇಕು, ಹೆಂಗೆ ಅವ್ರು ಇದ್ರಂದ್ರೆ ಆ ಸಂಸ್ಥೆ ಹೆಂಗೆ ಬೆಳೀತತಿ ಅನ್ನೋದು ನಮ್ಮ ರೆಡ್ಡಿ ಬ್ಯಾಂಕ್ ಒಂದು ದೊಡ್ಡ ನಿದರ್ಶನ ಅಂತ ಹೇಳ್ಬೋದು. ಅದೇ ರೀತಿ ಮನ್ ಸಾಹೇಬರು ಸ್ಟ್ರಿಕ್ಟ್ ಇದ್ದಾರೆ ಮತ್ತು ಪ್ರಾಮಾಣಿಕದರು. ಆದ ಕಾರಣ ನಾವು ಅಷ್ಟೇ ಪ್ರಾಮಾಣಿಕವಾಗಿ ನೋಡ್ಕೋಬೇಕು ಅಂತೇಳಿ ಅವರು ಕೂಡ ಪ್ರತಿಯೊಬ್ಬರು ಹೆಚ್ಚು 99% ಎಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಬಿಕಾಸ್ ಆಫ್ ಅವರ್ ಚೇರ್ಮನ್. ನಾನು ಅಗದಿ ಹೆಮ್ಮೆಯಿಂದ ಹೇಳೋದೇನೆಂದರೆ ನಮ್ಮ ಚೇರ್ಮನ್ರು ಆ ಟೈಪ್ ಇರೋದ್ರಿಂದ ಅವ್ರ ಜೊತೆ ಮಾತಾಡೋಕ್ಕೆ ಕೆಲವರು ಹೆದರ್ತಾರೆ ಕೆಲವೊಂದು ವಿಷಯದಲ್ಲಿ. ಆಗ ಬಂದು ನನಗೆ ಹೇಳ್ತಾರೆ ಸ್ವಲ್ಪ ಚೇರ್ಮನ್ರಿಗೆ ಹೇಳ್ರಿ ಅಂತೇಳಿ. ಇದನ್ನು ಈ ವಿಷಯನ KL ಪಾಟೀಲ್ ಸರ್ ಒಳ್ಳೆಯವರು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈಗೇನದು ಪ್ರಶಸ್ತಿ ಅವರಿಗೆ ಬಂದದ್ದು ಉಳಿದವರಿಗೆ ಮೊದಲೇ ಗೊತ್ತಾಗಿರ್ಬೇಕು. ಅವರಿಗೆ ನಾಳೆ ಒಂದು 2 ದಿವಸ ಹಿಂದನ ಅವ್ರಿಗೆ ಪ್ರಶಸ್ತಿ ಬಂದೈತೆ ಅನ್ನೋದು ಗೊತ್ತಾಗಿತ್ತು. ಅಲ್ಲಿವರೆಗೆ ಅವ್ರಿಗೆ ಪ್ರಶಸ್ತಿ ಬಂದದ್ದು ಗೊತ್ತಿಲ್ಲ. ಅಂದರೆ ಆ ಪ್ರಶಸ್ತಿ ಅವ್ರನ್ನ ಹುಡುಕೊಂಡು ಬಂದಿದೆ ಅಂಥೇಳಿ ಎಲ್ಲರೂ ಕೂಡ ತಾವು ಹೇಳಿದ್ರಿ. ನಾನು ಈ ವೇದಿಕೆ ಮುಖಾಂತರ ಹೇಳಲು ಬಯಸ್ತೇನೆ. ಅದೇ ರೀತಿಯಾಗಿ ಅವರಿಂದ ನಮ್ಮ ಸಿಬ್ಬಂದಿಯವರಾಗಲಿ ನಾವಾಗಲಿ ಪ್ರತಿಯೊಬ್ಬರು ಅನೇಕ ವಿಷಯಗಳನ್ನು ಪ್ರಾಮಾಣಿಕತೆ ಎಲ್ಲ ನಿಷ್ಠೆಯನ್ನು ಎಲ್ಲ ಕಲಿತಿದ್ದೀವಿ. ಆದ್ದರಿಂದ ನಮಗೂ ಕೂಡ ನಮ್ಮ ಜೀವನದಲ್ಲಿ ನಮ್ಮ ಜೀವನ ರೂಪಿಸುವಲ್ಲಿ ನಮಗೂ ಕೂಡ ಒಂದು ಒಳ್ಳೆಯದಾಗಿದೆ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರ ಈ ಇಂಥ ಸಂಸ್ಥೆಗಳಿಗೆ ಅವರು ಮಾಡಿದಂಥ ಸೇವೆಯನ್ನು ನೋಡಿದರೆ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಅವ್ರಿಗೆ ಸಿಗಬೇಕು. ಅದೇ ರೀತಿಯಾಗಿ ಇನ್ನೊಂದಂದರೆ ಇವತ್ತು ನೀನು ಅದನ್ನು ಮೂಮೆಂಟ್ ನಾವು ಇಮಿಡಿಯೇಟ್ಲಿ ತರಿಸಿ ಅದನ್ನು ಕೂಡ ಒಂದು ದಿವಸ ಅಡ್ವಾನ್ಸ್ ಸೆಲೆಬ್ರೇಷನ್ ಮಾಡಿದ್ದೀವಿ. ಆದ ಕಾರಣ ಈಗ ನಾನು ಹೇಳೋದಿಷ್ಟೇ, ಸರ್ ಅವ್ರ ಶ್ರದ್ಧೆಯ ಪ್ರಾಮಾಣಿಕನಲ್ಲಿ ಕೂಡ ಹೇಳಿದ್ದಾರೆ. ಆದ ಕಾರಣ ಇಂಥ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ನಮಗೆಲ್ಲರಿಗೂ ನಮ್ಮ ಸಿಬ್ಬಂದಿ ವರ್ಗದವರಿಗೂ ಪ್ರತಿಯೊಬ್ಬರಿಗೂ ಬಹಳ ಸಂತಸ ತಂದಿದೆ. ಆದ ಕಾರಣ ಈ ಪ್ರಶಸ್ತಿ ಅವರಿಗೆಲ್ಲ ನಮಗೆಲ್ಲರಿಗೂ ಸಲ್ಲಿದೆ ಅಂತ ತಿಳ್ಕೊಂಡು ಎಲ್ಲರೂ ಅತಿಯಾಗಿ ಸಂತಸವನ್ನು ಹೊಂದಿದ್ದೇವೆ. ಆದ ಕಾರಣ ಇನ್ನೂ ಈ ಬ್ಯಾಂಕಿಗೆ ಇದೇ ರೀತಿ ಏನು ನಡೆಸಿದ್ದಾರೆ ಇದೇ ರೀತಿಯಾಗಿ ಇನ್ನೂ ಅನೇಕ ವರ್ಷಗಳನ್ನು ಬ್ಯಾಂಕ್ ನಡೆಸಲಿ. ಅವರಿಗೆ ಇನ್ನೂ ದೇವರು ಒಳ್ಳೆಯ ಆರೋಗ್ಯ ಈಗ ಹೆಂಗದಾರ ಇನ್ನೂ ಹಂಗೆ ಗಟ್ಟಿ ಆರೋಗ್ಯ ಕೊಟ್ಟು ದೇವರು ಅವರಿಗೆ ಎಲ್ಲ ರೀತಿಯಿಂದ ಕಾಪಾಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು ಹೇಳ್ತೀನಿ. ಅಧ್ಯಕ್ಷರ ಸನ್ಮಾನ ಕಾರ್ಯಕ್ರಮ ಮತ್ತು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಬ್ಯಾಂಕಿನ ನಿರ್ದೇಶಕರು, ಸಿಬ್ಬಂದಿಗಳು, ಅಧ್ಯಕ್ಷರು, ಲೆಕ್ಕಾಧ್ಯಕ್ಷರು ಎಲ್ಲರೂ ಅತ್ಯಂತ ಪ್ರಸ್ತುತವಾಗಿ ಎಲ್ಲ ವಿಷಯಗಳನ್ನು ತಮ್ಮ ಗಮನಕ್ಕೆ ನಾನು ಇನ್ನೊಂದು ಕೊನೆಯದಾಗಿ ಹೇಳ್ತೇನೆ. ನಮ್ಮ ಬ್ಯಾಂಕಿನ ಅಧ್ಯಕ್ಷರು ಒಂಥರ ನಮ್ಮ ಹಳ್ಳಿ ಕಡೆ ಹೇಳ್ತಿರ್ತಾರೆ ತುಂಬಿದ ಕೊಡ ಅಂತ. ಅದು ಪೂರ್ಣ ತುಂಬಿದರೆ ಯಾವ ಸೌಂಡು ಮಾಡೋದಿಲ್ಲ, ಏನು ಇದನ್ನು ಮಾಡೋದಿಲ್ಲ, ಅಡಿಗಾಡೋದಿಲ್ಲ. ಹಂಗೆ ಆ ಥರ ಅದರ ನಾವು ಎಷ್ಟೋ ವಿಷಯಗಳನ್ನು ನಾನು ಆಗಲಿ ಸಿ ಅವರಾಗಲಿ ಎಲ್ಲೋ ಬೇರೆ ಬೇರೆ ಬ್ಯಾಂಕಿಂಗ್ ಕೆಲಸಕ್ಕೆ ಹೋದಾಗ ಅವ್ರಿಗೆ ಹೇಳ್ದಾನ ನಾವು ಅವ್ರ ಹೆಸರಲ್ಲಿ ಕೆಲಸ ಮಾಡಿಸ್ಕೊಂಡು ಬಂದಿರ್ತೇವೆ ಬ್ಯಾಂಕಿನ ವಿಷಯಗಳು. ಅದಕ್ಕೆ ಅವ್ರು ಎಲ್ಲೇ ಹೋದರೂ ನಾವು ಏನೋ ಒಂದು ಸರ್ ಹಿಂಗೆ ನಮ್ಮ ಅಧ್ಯಕ್ಷರು KL ಪಾಟೀಲ್ ಅಂದರೆ ಹಂಗಾದ್ರೆ ಆಯ್ತು ಹೇಳ್ರಿ. ಪ್ರತಿಯೊಂದು ಭಾಳ ವಿಷಯದೊಳಗೆ ನಾನು ಖರೀದಿಯಿಂದ ಹಿಡ್ಕೊಂಡು ಎಲ್ಲೋ ಫಂಕ್ಷನ್ ಮಾಡೋದು, ಕಾರ್ಯಕ್ರಮ ಮಾಡೋದು, ಯಾವುದೋ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಹೋದಾಗ ನಾವು ಭಾಳಷ್ಟು ಅವ್ರಿಗೆ ಹೇಳ್ದಾನೆ ಅವ್ರ ಹೆಸರಿಗೆ ಕೆಲಸ ಮಾಡಿಸ್ಕೊಂಡು ಬಂದಿದ್ದೀವಿ. ಹಂಗೆ ಅವ್ರ ವ್ಯಾಪ್ತಿ ನಮಗೆಲ್ಲರಿಗೂ ತಿಳಿದ ಲಿಮಿಟನ್ನು ದಾಟಿ ಎಷ್ಟೋ ಕಡೆ ಇದೆ. ಅವರು ಶಕ್ತಿ ಅತ್ಯಂತ ವ್ಯಾಪಕವಾದದ್ದು. ಅದೇ ರೀತಿ ಅವ್ರದ್ದು ಇನ್ನೂ ಬೆಳೀಲಿ ಅಂತ ಮತ್ತೊಮ್ಮೆ ನಾನು ನಮ್ಮೆಲ್ಲ ಸಿಬ್ಬಂದಿಯವರು ಈ ಸಂದರ್ಭದಲ್ಲಿ ಹಾರೈಸಿ ಮಾನ್ಯ ಅಧ್ಯಕ್ಷರ ಈ ಸಂದರ್ಭದೊಳಗೆ ಒಂದು 2 ಮಾತು ಉಪಾಧ್ಯಕ್ಷರಾದ ನಾಯಕರವರೇ ಮತ್ತು ನಿರ್ದೇಶಕರಾಗುವುದಕ್ಕಿಂತ ಮೊದಲು ತಾಯಿ ಸಮಾನರಾದ ಹಿರಿಯ ನಿರ್ದೇಶಕರು ಅದನ್ನು ಈಗ ನಾವು ನೆನಪಿದ್ದೀವಿ. ಯಾಕಂದ್ರೆ ನಾವು ಸಣ್ಣ ಹುಡುಗರಿದ್ದಾಗಿದ್ದನೋ ಅವ್ರು ಅವಾಗ ಟೀಚರ್ ಇದ್ರು, ನಾವು ಅವಾಗ ಅವ್ರು ಸ್ಟೂಡೆಂಟು ನಾವು ನಮ್ಮನ್ನು ಅವ್ರ ಮಕ್ಕಳ ಥರ ಇದು ಮಾಡ್ಯಾರ.
ಮತ್ತು ಎಲ್ಲ ನಿರ್ದೇಶಕ ಮಂಡಳಿಯವರೇ, ಮುಖ್ಯವಾಗಿ ಬ್ಯಾಂಕಿನ ಎಲ್ಲ ಸಿಬ್ಬಂದಿ, ಹುಬ್ಬಳ್ಳಿ ಬ್ಯಾಂಕ್ ಸಲಹಾ ಸಮಿತಿ ಸದಸ್ಯರು, ಹಿತೈಷಿಗಳು, ಈಗ ಎಲ್ಲ ಇದನ್ನು ಮಾತಾಡಿದ್ರು ಈ ರೀತಿ ನಮಗೆ ಅಷ್ಟು ಪ್ರೀತಿ ಮತ್ತೊಮ್ಮೆ ನಾವು ಆತ್ಮಾವಲೋಕನ ಮಾಡುವಂಥ ಪರಿಸ್ಥಿತಿ ಬಂದರೆ ಇದು ಸಂದರ್ಭ ಇದು ನಮಗೆ ಸಹಕಾರ ರತ್ನ ಬಂತು. ಈ ಸಹಕಾರ ರತ್ನ ಬರೋಕ್ಕೆ ಮುಖ್ಯ ಕಾರಣ ಅಂದರೆ ಈ ಬ್ಯಾಂಕಿಗೆ 110-111 ವರ್ಷ ಏನುಗಳು ಬಂದಿದೆ. ಆಮೇಲೆ ಮೆಲೋಡಿಯವ್ರನ್ನ ಹಿಡ್ಕೊಂಡು KH ಪಾಟೀಲ್ ಹಿಡ್ಕೊಂಡು ನಂತರ ಅದೆಲ್ಲ ನಮ್ಮ JR ಪಾಟೀಲ್ ಆಗಲಿ, ಜನಾಮತಿಯವರಾಗಲಿ, ಇಂಥ ಎಲ್ಲ ಡೈರೆಕ್ಟರ್ಗಳು, ಚೇರ್ಮನ್ರು ಎಲ್ಲರೂ ಒಂದು ತೆಂಗಿ ಮೇಲೆ ಒಂದು ತೆಂಗಿ ಮೇಲೆ ಒಂದು ತೆಂಗಿ ಕಟ್ಕೊಂತ ಬಂದು ಈಗ ಕಳಸ ಇಡೋ ಟೈಮ್ನಾಗ ನಮಗೊಂದು ಕಳಸ ದುಡ್ಡು ಸಿಗ್ತದೆ. ಹೌದು, ನಾವು ಸುದೈವ ನಾವು ಸಿದ್ಧಾರೂಢರ ಆಶೀರ್ವಾದ. ನಾನು ಸಿದ್ಧಾರೂಢ ನೆನೆಸ್ತಾರದ ಒಂದು ಇದ್ದಿಲ್ಲ. ಸಿದ್ಧಾರೂಢರ ಆಶೀರ್ವಾದದಿಂದ ನಮಗೆ ಈ ಬ್ಯಾಂಕಿನ ಸೇವಾ ಮಾಡೋ ಅವಕಾಶ ಸಿಕ್ತು. ಮತ್ತು ಇದು ನಮಗೆ ಗುರುತಿಸಿ ನಮ್ಮ ಬ್ಯಾಂಕಿನಿಂದ ಮಾಡ್ತಾ ಇದ್ದೀವಿ, ಬ್ಯಾಂಕ್ ಸೇವಾ ನಡೀತಾ ಇತ್ತು. ನಮಗೆ ಗುರುತಿಸೋಕೆ ಕಾರಣ ಹೆಂಗಾದ್ರು ಸರ್ಕಾರದವರು ಅಂತ ನಾನು ಆತ್ಮಾವಲೋಕನ ಮಾಡ್ಕೊಂಡು ನೋಡಿದರೆ, ನಾವೇನು ಇದನ್ನು ಮೊನ್ನೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಕಾರಣ ಅಂದರೆ ಎಲ್ಲ ನಮ್ಮ ನಿರ್ದೇಶಕ ಮಂಡಳಿಯವರು, ಅದಕ್ಕಿಂತ ಹೆಚ್ಚಿಗೆ ನಮ್ಮ ಸಿಬ್ಬಂದಿಯವರು ಮತ್ತು ನಮ್ಮ ಸಮಾಜದ ಎಲ್ಲ ಹಿರಿಯರು ಇವತ್ತಿಗೂ ಈ ಬ್ಯಾಂಕ್ ನಿಂತಿದ್ದು, ಬ್ಯಾಂಕ್ ಇದನ್ನಾಗಿದ್ದು ಎಂಥ ಪರಿಸ್ಥಿತಿ ಒಳಗೆ 2-3 ದೊಡ್ಡ ನಮಗೆ ಕೂತು ಬಂದಾಗ ಸಹಿತ ಇನ್ನೂ ಇದಕ್ಕಲ್ಲ. ಒಂದು ನಮ್ಮ ಎಲ್ಲ ಜಿಲ್ಲೆಯ ಸಹಕಾರ ಕೋಆಪರೇಟಿವ್ ಬ್ಯಾಂಕ್ಗಳು ಬಂದಾದ ಟೈಮ್ನಾಗ ನಮ್ಮ ಬ್ಯಾಂಕ್ ಮಾತ್ರ ಆಗಲಿ ಇದನ್ನು ಮಾಡಿ ನಾವು ನಡೆಸಿದ್ವಿ. ಇವತ್ತಿಗೂ ಜನ ಅದರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಆಮೇಲೆ ಕೊರೋನಾ ಟೈಮ್ನಾಗ ನಾನು ಸಿಬ್ಬಂದಿಯವರು ಇವತ್ತು ಅದಕ್ಕೆ ನಾವು ಬಗ್ಗೆ ಭಾಳ ಇದ್ದೀನಿ. ಕೊರೋನಾದಾಗ ಯಾರೂ ಹೊರಗಡೆ ಹೋಗಿದ್ದಿಲ್ಲ. ಸರ್ಕಾರದವ್ರು ನಿರ್ಬಂಧ ಹಾಕ್ಯಾರಂತಲ್ಲ, ನಾವು ನಮ್ಮ ನಿರ್ಬಂಧ ಎಲ್ಲಿ ಹೋಗಿ ಯಾರು ನೋಡಿದರೆ ಎಲ್ಲಿ ಕೊರೋನಾ ನಮಗೂ ಕಟ್ತದ್ದು ಅನ್ನೋಂಥ ಪರಿಸ್ಥಿತಿ ಒಳಗೆ ನಮ್ಮ ಸಿಬ್ಬಂದಿ ಬ್ಯಾಂಕ್ ಬಂದ್ ಮಾಡಲಿಲ್ಲ. ಆ ಬ್ಯಾಂಕ್ ನಡೆಸೀವಿ. ಕೆಲವು ಟ್ರಾವೆಲ್ ಮಾಡಿದ್ರು ಅಂತಂದ್ರಾಗ ಹೋಗಿ ಬ್ಯಾಂಕ್ ನಡೆಸ್ಕೊಂಡು ಅವರು ಜೀವ ಎಲ್ಲ ಒತ್ತಿಟ್ಟು ಈ ಬ್ಯಾಂಕ್ ನಡೆಸಿದ್ರು. ಯಾಕಂದ್ರೆ ಅವ್ರ ಜನರಿಗೆ ಸೇವೆ ಜನರಿಗೆ ಮಾಡ್ತಾರೆ. ಇಷ್ಟೆಲ್ಲ ತೊಂದರೆ ತೊಗೊಂಡು ನಮ್ಮ ಸಿಬ್ಬಂದಿ ಆಗಲಿ, ನಮ್ಮ ಡೈರೆಕ್ಟರ್ ಆಗಲಿ, ನಮ್ಮ ಸಮಾಜದವರಾಗಲಿ, ಇವತ್ತಿಗೂ ನೋಡಿರಿ ನಮ್ಮ ಸಮಾಜದವ್ರು ಯಾರು ನಮ್ಮ ಬ್ಯಾಂಕಿನ ಬಗ್ಗೆ ಏನು ಇದನ್ನು ಅನ್ನೋದಿಲ್ಲ. ನಾವು ಎಷ್ಟು ಮಂದಿಗೆ ನಾವು ಚಲೋ ಆಗಿವಿ, ಅಷ್ಟಕ್ಕಿಂತ ಹೆಚ್ಚು ಮಂದಿ ನಾವು ಕೆಟ್ಟಾಗಿವಿ. ಅಕ್ಕ ಅದೇ ಅನಿವಾರ್ಯ. ಬಟ್ ಅವ್ರು ಕೆಟ್ಟ ಯಾರಿಗಾಗಿವೆ ಅವ್ರ ಸಹಿತ ಇವತ್ತು ನಮ್ಗೆ ಇಲ್ಲಿ ನಾನು ಇದನ್ನು ಮಾಡಿದ್ದೀನಿ, ಬ್ಯಾಂಕ್ ನಮ್ಗೆ ಅಗ್ದಿ ಇದೈತೆ ಅಂತ ಅನ್ನುವಂಥ ಪರಿಸ್ಥಿತಿ ಇಟ್ಕೊಳಕ್ಕೆ ಅವರೆಲ್ಲರೂ ನಮ್ಗೆ ಆಶೀರ್ವಾದ ಮಾಡಿದ್ರಿಂದ, ಸಹಕಾರ ಮಾಡಿದ್ರಿಂದ ಇದು ಸಾಧ್ಯ ಇದೆ. ಅದಕ್ಕೆ ನಾನು ಇದೇನು ಸಹಕಾರ ರತ್ನ ಐತಿ, ಇದು ನನಗೆ ಸಿಕ್ಕತ್ತಲ್ಲ, ಇದು ನನ್ನ ಬ್ಯಾಂಕಿನ ಸಿಬ್ಬಂದಿ ನಿರ್ದೇಶಕ ಮಂಡಳಿಗೆ ಸಿಕ್ಕುತ್ತೆ. ನಾನು ಸಂಯುಕ್ತ ಕರ್ನಾಟಕ ಪೇಪರಲ್ಲಿ ಫೋನ್ ಮಾಡಿ ಕೇಳಿದಾಗ ಅವತ್ತೇ ಹೇಳಿ, ನಾನು ಈ ಪ್ರಶಸ್ತಿ ನನಗಲ್ಲ, ಬ್ಯಾಂಕಿಗೆ, ಬ್ಯಾಂಕಿನ ಸಿಬ್ಬಂದಿಗೆ. ಅದಕ್ಕೆ ಇವತ್ತು ಅದನ್ನು ಬ್ಯಾಂಕಿಗೆ ಕೊಡ್ತಾ ಇದ್ದೀನಿ ನಾನು. ಮತ್ತು ತಾವೆಲ್ಲ ಇಷ್ಟು ಬಗ್ಗೆ ಮಾತಾಡಿದ್ರಿ, ನನಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಅದೆಲ್ಲ ನನಗೆ ಸನ್ಮಾನ ಕೊಡಬೇಕು. ಧನ್ಯವಾದಗಳು. ವರ್ಷದಿಂದ ಪ್ರಾರಂಭವಾಗಿ ಭಾವನಾತ್ಮಕವಾಗಿ ಮುಕ್ತಾಯ ಆಗ್ತಾಯಿದೆ. ನಮಗೆಲ್ಲರಿಗೂ ಸ್ತಬ್ಧ ಆಗುವಂಥ ಸನ್ನಿವೇಶ ಇವಾಗ ಮನೆ ಅಧ್ಯಕ್ಷರು ನಾವು ತಂದು ಮಳೆ ಹಾಕಿ ತಂದಾಗ, ಇಲ್ಲ ನಾನು ಇನ್ನೇನು ಹೋಗಿ ಸಿದ್ಧಾರೂಢ ಮಠದಾಗೆ ಮಾಡ್ಕೊಂಡು ಬಂದೀನಿ ಅಂತಂದು. ಅದೇ ರೀತಿ ಅದಕ್ಕೆ ನಿದರ್ಶನ ಅಂದರೆ ಇನ್ನೂ ಒಂದು, ಮಾನ್ಯ ಅಧ್ಯಕ್ಷರ ಸುಪುತ್ರನ ಮದುವೆ ಇದ್ದಾಗ ಧಾರವಾಡದಾಗ ಅವತ್ತು ಸಿಕ್ಕಾಪಟ್ಟೆ ಮಳೆ ಆಗಿತ್ತು. ಎಲ್ಲರೂ ಫಂಕ್ಷನಿಗೆ ಬರಬೇಕಾದ್ರೆ ಅವ್ರು ಮಳೆ ಆಗ್ತೈತ್ರಿ ಹೆಂಗೆ ಅಂತಂದು ಒಂದು ಹನಿ ಮಳೆ ಇರಲಿಲ್ಲ ಅಲ್ಲಿ. ಈ ಮಾನ್ಯ ಅಧ್ಯಕ್ಷರು ಭಾಳ ದಿವಸದಿಂದ ಮಹಾನ್ ಯೋಗಿಯ ಒಂದು ಆರಾಧನೆಯಲ್ಲಿದ್ದ ಅವರು ಆಗಲೇ ಇವರು ನಾವು ಅನುಕರಣೆ ಮಾಡ್ತೇವಲ್ಲ, ಅದು ಹೆಚ್ಚು ಪ್ರಭಾವಕಾರಿಯಾಗಿರ್ತೈತಿ, ಪ್ರಭಾವಿತವಾಗಿರ್ತೈತಿ ಅಂತಂದು ಅವ್ರು ಹೇಳ್ದಂಗೆ ನಾವು ಕೂಡ ಎಷ್ಟೋ ವಿಷಯಗಳಲ್ಲಿ ನಮ್ಮನ್ನು ತಿದ್ಕೊಂಡಿವಿ. ನಾವು ಆ ಮಟ್ಟ ಯಾವ ಮಟ್ಟ ನಮ್ಮ ಮಟ್ಟ ನಮಗೆ ಅವ್ರ ಮಟ್ಟದಾಗ ನಾವು ಆಗದೆ ಇದ್ರು ನಮ್ಮ ಮಟ್ಟದೊಳಗೆ ಕೂಡ ನಾವು ಒಂದು ವ್ಯವಸ್ಥೆಯೊಳಗೆ ಬದುಕಬೇಕು, ಒಂದು ದಾರಿಯೊಳಗೆ ಹೋಗಬೇಕು ಅನ್ನೋದನ್ನು ನಾವೆಲ್ಲರೂ ಆಯ್ಕೊಂಡಿವಿ. ಈ ಸಿಬ್ಬಂದಿಯವರಿಗೆ ಕೂಡ ಅವರು ಭಾಳ ಆದರ್ಶವಾಗಿದ್ದಾರೆ. ಅವರು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಅವ್ರಿಗೆ ಮಾತಾಡೋಕ್ಕಾಗಲಿಲ್ಲ. ಅವರಿಂದ ನಾವು ಇನ್ನೂ ಸ್ವಲ್ಪ ಮಾತಾಡಬೇಕು ಅಂತಿತ್ತು, ಬಟ್ ಅವ್ರಿಗೆ ಮಾತಾಡೋಕ್ಕಾಗ್ತಾ ಇಲ್ಲ. ಇದು ಒಳ್ಳೆ ಭಾವನಾತ್ಮಕವಾದ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಒಂದು ಒಳ್ಳೆಯ ಸಂತೋಷನ ಇದು ಕೂಡ. ಸರಲ್ಲಿ ನಾವು 26 ವರ್ಷದಿಂದ ನಾವು ನೋಡ್ತೀವಿ, ಈ ಭಾವನೆ ಅವ್ರ ಹತ್ರ ಇವತ್ತು ಬಂದಿದೆ. ಅವರು ಸಾರಿ ಟು ಇಂಟರಪ್ಷನ್. ಇವತ್ತು ನಾವು ಸಂಜೆ ಸಮಾರಂಭಕ್ಕೆ ಮುಖ್ಯಮೂರ್ತಿಯಾಗಿರುವಂಥ ನಮ್ಮ ಅಧ್ಯಕ್ಷರು ಅವರು ಕರ್ನಾಟಕ ಸರ್ಕಾರದ ಸಹಕಾರ ಇಲಾಖೆಯಿಂದ ಕೊಡಮಾಡುವಂಥ ಸಹಕಾರದ ಪ್ರಶಸ್ತಿಗೆ ಭಾಜನರಾಗಿ ಇವತ್ತು ನಮ್ಮೆಲ್ಲರ ಅಭಿಮಾನಪೂರ್ವಕವಾದಂತಹ ಒಂದು ಗೌರವಕ್ಕೆ ಹಾಜರಾಗಿ ನಮ್ಮ ಗೌರವವನ್ನು ಸ್ವೀಕರಿಸೋದಕ್ಕಾಗಿ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಸನ್ಮಾನ್ಯ KH ಪಾಟೀಲ್ ಸಾಹೇಬರಿಗೆ ತುಂಬ ಹೃದಯದ ಧನ್ಯವಾದಗಳು.
ತಾವೆಲ್ಲರೂ ಅಂದರೆ ನಮ್ಮ ಆಡಳಿತ ಮಂಡಳಿ ಸದಸ್ಯರು ಹಾಗೂ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಕೂಡಿಕೊಂಡು ಈ ಸಮಾರಂಭವನ್ನು ಯಶಸ್ವಿಗೊಳಿಸೋದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಬ್ಯಾಂಕಿನ ಪರವಾಗಿ ವಂದನೆಗಳು ಹಾಗೂ ಈ ಸಮಾರಂಭವನ್ನು ಯಶಸ್ವಿಗೊಳಿಸಿದಂತೆ ನಮ್ಮ ಎಲ್ಲ ಬ್ಯಾಂಕಿನ ಸಿಬ್ಬಂದಿಗಳಿಗೂ ಕೂಡ ವಂದನೆಗಳನ್ನು ಹೇಳಿ